ಚಿಕ್ಕಪೇಟೆ ಸಂಡೇ ಬಜಾರ್ ಯಾರು ಕೇಳಿರಲ್ಲ, ಎಲ್ಲರೂ ಕೇಳಿರ್ತಾರೆ. ಎಷ್ಟು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಈ ಶೂ ಜಸ್ಟ್ 100. ಈ ಮ್ಯಾಟೆಲ್ಲ ಬರೀ 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ರಿಬ್ಬನ್ ಆಗಿರ್ಬೋದು ಜಸ್ಟ್ 200, 15 ಪೀಸ್. ಈ ಬ್ರೇಸ್ಲೆಟ್ ಎಲ್ಲ 200 ರುಪೀಸ್. ಸೊ ಹೋಗೋಣ ಬನ್ನಿ ಸಂಡೇ ಬಜಾರ್ಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ಲಾಗ್. ಇವತ್ತಿನ ಲಾಗ್ನಲ್ಲಿ ಇನ್ನು ಸ್ಟಾರ್ಟಿಂಗ್ ಬರ್ತಾನೆ ಸನ್ಗ್ಲಾಸ್ ನೋಡಿದ್ವಿ. ನಮಗೇನದು ನೀಡಿಲ್ಲ ಅಂತ ನೆಕ್ಸ್ಟ್ ಹೋಗ್ತಾ ಇದ್ವಿ. ಇನ್ನು ಬರ್ತಾ ಹೋಗ್ತಾ ಇವ ಅಂಕಲ್ಲು ಬನ್ನಿ ಬೈ ಒನ್ ಗೆಟ್ ಒನ್ ಸೂಟ್ ಕೇಸ್ ಇದೆ ಅಂದರು. ಸೊ ಅದು ನೀಡಿರಲಿಲ್ಲ. ಹೋಗ್ತಾ ಇಲ್ಲಿ ಮೇಕಪ್ ಪ್ರಾಡಕ್ಟ್, ಬ್ಯೂಟಿ ಪ್ರಾಡಕ್ಟ್ ನೋಡಿದ್ವಿ. ಎಲ್ಲ ಕಡಿಮೆ ರೇಟು 100, 150 ಈ ಥರ ಇತ್ತು. ತೊಗೊಂಡು ಮುಂದೆ ಹೋದೆ. ಹೋಗ್ತಾ ಇಲ್ಲಿ ಮೆನ್ಸ್ಗಾಗಿರ್ಬೋದು ಶಾರ್ಟ್ಸ್ಗಳು ಕಡಿಮೆ ರೇಟಲ್ಲಿ 100, 150ಗೆಲ್ಲ ಸಿಗ್ತಿತ್ತು. ಇನ್ನು ಈ ವ್ಯಾನಿಟಿ ಬ್ಯಾಗ್ ನೋಡಿದ್ರೆ ತುಂಬಾ ಚೆನ್ನಾಗಿರೋದು, ವೆರೈಟಿ ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿರೋದೆಲ್ಲ ಬರೀ 150, 200ಗೆ ಹೇಳ್ತಿದ್ರು. ಇನ್ನು ಅದು ನೀಡಿಲ್ಲ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾ ಇರ್ಬೇಕಾದ್ರೆ ಈ ಶೂಸ್ನ ನೋಡಿದ್ವಿ. ವೆರೈಟೀಸ್ ಆಫ್ ಶೂ ಎಷ್ಟು ಚೆನ್ನಾಗಿತ್ತು ಅಂದರೆ 150, 200ಗೆಲ್ಲ ಸ್ಟಾರ್ಟ್ ಇತ್ತು. ತುಂಬ ಸ್ಟೈಲಿಶ್ ಆಗಿರೋವಂಥ ಶೂಗಳೆಲ್ಲ ಇತ್ತು. ಕಲೆಕ್ಷನ್ ಚೆನ್ನಾಗಿತ್ತು. ಇದೇ ರೀತಿ ಮುಂದೆ ಬಂದಾಗ ರಿಬ್ಬನ್ಸ್ ನೋಡ್ತಿದ್ದೀರ ನೋಡಿರಿ. ಇದರಲ್ಲಿ 1-2-3 ಥರ ರಿಬ್ಬನ್ಸ್ಗಳಿದ್ದಾವೆ. ಎಲ್ಲ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಅವರು ಒಂದು ರಿಬ್ಬನ್ ತೊಗೊತೀವಿ ಅಂತಂದರೆ ಬೇರೆ ಕಡೆ 15 ರುಪೀಸ್, 35 ರುಪೀಸ್, 20 ರುಪೀಸ್ ಈ ಥರ ಹೇಳ್ತಾರೆ. ಫುಲ್ ಪ್ಯಾಕ್ ಬಂದುಬಿಟ್ಟು 200 ಬರೀ. ಅಂದರೆ ಅದರೊಳಗಡೆ 15 ಪೀಸ್ ಇರ್ತವೆ. ಇದೇ ಥರ ನಮ್ಮ ಪಾಪುಗೆ ನನಗೆ ಒಂದು ಸ್ವಲ್ಪ ತೊಗೊಂಡ್ವಿ. ಶರ್ಟ್ಗಳೆಲ್ಲ ಬರೀ 100, 50 ಈ ಥರ ಇತ್ತು. ಈ ಬ್ಯಾಗ್ ನೋಡ್ತಿರ್ಬೋದು 200 ರುಪೀಸು ಸ್ಟಾರ್ಟಿಂಗು. ಇನ್ನು ಈ ಜೀನ್ಸ್ ಪ್ಯಾಂಟ್ ನೋಡ್ತಿರ್ಬೋದು ನೀವು. ಈ ಜೀನ್ಸ್ ಎಲ್ಲ ಬರೀ 150 ರುಪೀಸು. ನನಗೆ ಫುಲ್ಲು ಶಾಕ್ ಆಯಿತು. ಇನ್ನು ಈಗ ಮಾರ್ಟ್ಗೆ ಹೋದ್ರೂ ಅಷ್ಟು ಕಡಿಮೆಗೆ ಸಿಗೋಲ್ಲ. ಬಟ್ ಎಲ್ಲ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿದ್ವಿ ನಾವು ಹಂಗಿದ್ರು. ಇನ್ನು ಚಾಪೆ ಆಗಿರ್ಬೋದು, ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಜ್ಯುವೆಲ್ಸು ಇದೆಲ್ಲ ಬಂದುಬಿಟ್ಟು 2 ಇಯರ್ಸ್ ವಾರಂಟಿ ಅಂತೆ. ಕಲರ್ ಒಂಚೂರು ಹೋಗೋದಿಲ್ಲ ತಂದ್ಬಿಟ್ಟು ನಾನು ಅಲ್ಲಿ ಹೋಗ್ತಿದ್ದಂಗೆ ಒಂದು 5-6 ಜನ ಫುಲ್ಲು ಎಲ್ಲ ಕವರ್ ಮಾಡ್ಕೊಂಡು ತೊಗೊತಾಯಿದ್ರು ಇದನ್ನು. ಸೊ ನಾನು ಹೋಗಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ. ಬಟ್ ನಾನು ಯೂಸ್ ಮಾಡಲ್ಲ ಇದನ್ನೆಲ್ಲ ಅಂತ ನಾನು ತೊಗೊಳ್ಳಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. 2 ಇಯರ್ಸ್ ಗ್ಯಾರಂಟಿ, 250, 200ರಿಂದ ಸ್ಟಾರ್ಟ್ ಅಂತ ಹೇಳಿದ್ರು. ಮತ್ತು ಇನ್ನು ತುಂಬ ಚೆನ್ನಾಗಿರೋ ಕಲೆಕ್ಷನ್ಗಳೆಲ್ಲ ಇತ್ತು. ಹೇಳಬೇಕು ಅಂದರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ಇನ್ನು ಬೆಡ್ಶೀಟ್ಗಳು, ಆಮೇಲೆ ಬೆಡ್ ಮೇಲೆ ಹಾಕೋವಂಥದ್ದು ಶರ್ಟ್ಗಳು ತುಂಬಾ ಚೆನ್ನಾಗಿತ್ತು. ಐಟಮ್ಸ್ಗಳು ಮಾತ್ರ ಕಲೆಕ್ಷನ್ನು. ಇನ್ನು ಮ್ಯಾಟ್ ನೀವು ನೋಡ್ತಿರ್ಬೋದು. ಈ ಮ್ಯಾಟು ಒಂದು 100 ರುಪೀಸ್ ಅಷ್ಟೇ. ಹೇಳಬೇಕಂದ್ರೆ ಇದೇ ಮ್ಯಾಟು ನೀವೇನಾದರೂ ಇನ್ನು ಡಿ ಮಾರ್ಟ್ಗಾಗಿರ್ಬೋದು ಅಥವಾ ಮ್ಯಾಟ್ ಎಲ್ಲ ಮಾರ್ತಾರಲ್ಲ ಅಲ್ಲಿಗೆ ಹೋಗಿ ಕೇಳಿದ್ರು ಒಂದು ಮ್ಯಾಟ್ಗೆ ಏನಿಲ್ಲ ಅಂದ್ರೂ 250 ಅಥವಾ 190 ರುಪೀಸ್ ಅಂತೂ ಹೇಳ್ತಾರೆ. ನಾನು ಈ ಥರ ಮ್ಯಾಟ್ನ ನಾನು ತೊಗೊಂಡಿದ್ದೆ ಡಿ ಮಾರ್ಟಲ್ಲಿ. ಅದರ ರೇಟು ನನಗೆ 190 ಏನೋ ಇತ್ತು ಅದ್ರ ಮೇಲೆ. ಸೊ ಇದೇ ಮ್ಯಾಟು ಇಲ್ಲಿ 100 ರುಪೀಸು. ಸೊ ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು ನಾನು ನೋಡಿದ ಪ್ರಕಾರ. ತುಂಬ ಚೀಪ್ ಆ್ಯಂಡ್ ಬೆಸ್ಟು. ಸಂಡೇ ನೀವು ಯಾರಾದ್ರು ಹೋಗೋದಾದರೆ ಸ್ವಲ್ಪ ಬೇಗ ಹೋಗಿ 7 ಅಥವಾ 7:30 ಒಳಗಡೆ ನೀವೇನಾದ್ರು ರೀಚ್ ಆದರೆ ಇನ್ನೂ ಚೆನ್ನಾಗಿ ತೊಗೊಂಬರ್ಬೋದು, ಶಾಪಿಂಗ್ ಮಾಡ್ಕೊಂಬರ್ಬೋದು. ಇನ್ನು ಇಯರಿಂಗ್ಸು ನೀವು ನೋಡ್ತಿರ್ಬೋದು. ಎಲ್ಲ ಎಷ್ಟು ಚೀಪಾಗಿ ಬೆಸ್ಟಾಗಿದ್ದು ಅಂತ ಅಂದರೆ ಇಲ್ಲಿ ಯಾವ್ದಾದ್ರು ನಾವು ಒಂದು ಶಾಪ್ಗೆ ಹೋದ್ರೆ 150 ಹೇಳ್ತಾ ಇದ್ರೆ 30 ಈ ಥರ ರೇಂಜ್ ಹೇಳ್ಬಿಡ್ತಾರೆ. ಏನಕ್ಕೆ ತೊಗೊಳೋದಕ್ಕೆ ಒಂಥರ ಒಂದು ತೊಗೊಂಡ್ರೆ ಹೆಚ್ಚು ಅನಿಸುತ್ತೆ. ಇನ್ನು ಅಲ್ಲಿ ಬಂದುಬಿಟ್ಟು ಒಂದು ಪೀಸ್ ಬಂದುಬಿಟ್ಟು 20, ಇನ್ನೇನಾದ್ರು ಬೇರೆ ಥರ ತೊಗೋತೀನಿ ಅಂದರೆ 40 ರುಪೀಸು. ಇದು ನೈಟ್ ಸೂಟೆಲ್ಲ ಬರೀ 250, 350 ಈ ಥರ ಇತ್ತು. ಕ್ವಾಲಿಟಿ ಮಾತ್ರ ಹೆಂಗಿತ್ತು ಗೊತ್ತಾಗ, ಬಟ್ಟೆ ಮಾತ್ರ ಮಂದ ಇತ್ತು, ಸಖತ್ತಾಗಿತ್ತು. ಇನ್ನು ಈ ಮಕ್ಕಳಿಗೆ ಸೈಕಲ್ ಆಗಿರ್ಬೋದು ಇದೆಲ್ಲ ನೋಡ್ತಿದ್ದೀರಾ. ಸೀರೆ ಬರೀ 100 ರುಪೀಸು. ನೀವು ಯಾವುದಾದ್ರು ತೊಗೋಬೋದು ಸೀರೆಗಳು. ತುಂಬಾ ಚೆನ್ನಾಗಿತ್ತು ಸೀರೆಗಳು. ಜನ ಯಾಕೆ ಇಷ್ಟೊಂದು ಜನ ತುಂಬ್ತಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಇನ್ನು ಇದು 100 ರುಪೀಸ್ ಬ್ಯಾಗು. ಫುಲ್ಲು ಸ್ವಲ್ಪ ದೊಡ್ಡದಾಗಿ ಸ್ಪೇಸ್ ಆಗಿತ್ತು. ನಾವು ಒಂದು ತೊಗೊಂಡ್ವಿ. ಇನ್ನು ಮುಂದೆ ಬರ್ತಾ ಇಲ್ಲಿ ನೋಡಿ ಕೂಗ್ಬಿಟ್ಟು ಕರಿತಾ ಇದ್ದಾರೆ. ಅಲ್ಲಿ ಗರ್ಲ್ಸ್ದೆಲ್ಲ ಟಾಪ್ಸ್ಗಳಿತ್ತು. ಅಲ್ಲಿಗೆ ಹೋಗೋದಕ್ಕೆ ಜಾಗನೇ ಇರಲಿಲ್ಲ, ಅಷ್ಟು ಜನ ತುಂಬ್ಕೊಂಬಿಟ್ಟಿದ್ರು. ಇನ್ನು 8 o'clock ಅಷ್ಟೇ. ನಾವು ಅಲ್ಲಿಗೆ ಹೋಗಲಿಲ್ಲ, ಯಾಕಂದರೆ ಹೋಗೋದಕ್ಕೆ ಸ್ಪೇಸು ಆಗಲಿಲ್ಲ. ಇನ್ನು ನಮ್ಮ ಮಕ್ಕಳು ಸೆಕ್ಷನ್ಗೆ ಅಂತಂದ್ಬಿಟ್ಟು ಈ ಕಡೆಗೆ ಬಂದ್ವಿ. ಇದೆಲ್ಲ 100 ರುಪೀಸ್ ಶರ್ಟು. 100ಗೆ 3 ಶರ್ಟು, ಆಮೇಲೆ 100 ರುಪೀಸ್ಗೆ 3 ಪ್ಯಾಂಟು, ಎಲ್ಲ ಥರನೂ ಇದ್ದು. ಸೊ ನಾವು ಒಂದು 3 ತೊಗೊಂಡ್ವಿ. ಬಟ್ ನಾವು ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂದ್ಕೊಂಡಿದ್ವಿ. ಮನೆಗೆ ಬಂದುಬಿಟ್ಟು ವಾಶ್ ಮಾಡಿ ನೋಡಿದಾದ್ಮೇಲೆ ಗೊತ್ತಾಯಿತು ಕ್ವಾಲಿಟಿ ಚೆನ್ನಾಗಿತ್ತು. ಇನ್ನು ನನ್ನ ಹಸ್ಬೆಂಡ್ಗೆ ಈ ಥರ ಒಂದು ಶರ್ಟ್ ತೊಗೊಂಡೆ. ಬಂದ್ಬಿಟ್ಟು ಇದು ಬರೀ 150
ಈ ಶರ್ಟು ಒಂದು ಬಂದುಬಿಟ್ಟು 150 ರುಪೀಸ್ ಇತ್ತು. ಮತ್ತು ಇನ್ನು ಮಿಕ್ಕಿದ್ದು ಇನ್ನೊಂದು ಶರ್ಟ್ ನೋಡಿದ್ರಲ್ಲ ಆಗಲೇ, ಅದು ಬಂದುಬಿಟ್ಟು 200 ರುಪೀಸು. ತುಂಬಾ ಚೆನ್ನಾಗಿತ್ತು ಶರ್ಟು, ಬಟ್ ವಾಶ್ ಮಾಡಿಲ್ಲ ನಾನು. ಇನ್ನು ವಾಶ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಕಲರ್ ಹೋಗುತ್ತಾ ಇಲ್ವಾ ಅಂತ. ಈ ಸಾಕ್ಸ್ ಬಂದುಬಿಟ್ಟು ಬರೀ 100ಗೆ 3. ಆ್ಯಂಡ್ ಇನ್ನು ಈ ಪ್ಯಾಂಟ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ ಪ್ಯಾಂಟ್. ಕ್ವಾಲಿಟಿ ಮಾತ್ರ 250 ರುಪೀಸ್ ಅಷ್ಟೇ. ಅದ್ರ ಮೇಲೆ ಹಾಕಿರೋ ರೇಟ್ ಮಾತ್ರ ಡಿಫ್ರೆಂಟ್ ಆಗಿದೆ. ಇನ್ನು ಈ ಮ್ಯಾಟ್ಗಳೆಲ್ಲ ಬರೀ 100, 50, 150, 200ಇಂದ ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಡೋರ್ ಮ್ಯಾಟ್ ಅಂತೂ ಫ್ರಂಟ್ ಡೋರ್ಗೆಲ್ಲ ತುಂಬಾ ಚೆನ್ನಾಗಿರೋದೆಲ್ಲ ಇತ್ತು. ನಾನು ತೊಗೊಂಡೆ ಈ ಥರ ಒಂದು ಮ್ಯಾಟ್ಗಳನ್ನ. ಸೊ ನಾನೇನೇನು ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಮುಂದೆ ನೋಡ್ಬೋದು ನೀವು. ತುಂಬಾ ಚೀಪ್ ಆ್ಯಂಡ್ ಬೆಸ್ಟಾಗಿ ತೊಗೊಂಡಿದ್ದೀನಿ. ಹೇಳ್ಬೇಕು ಅಂದರೆ ನಾನು ಇಷ್ಟು ಚೀಪಾಗಿ ನಾನು ಯಾವತ್ತೂ ಪರ್ಚೇಸ್ ಮಾಡಿರಲಿಲ್ಲ, ಶಾಪಿಂಗ್ ಮಾಡೇ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿನೂ ಬೆಸ್ಟಾಗಿತ್ತು. ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ 7ರಿಂದ 7:30 ಒಳಗಡೆ ಹೋಗಿ. ಬಜಾರ್ಗೆ ಹೋಗಿದ್ದೆ, ತುಂಬಾ ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಯಾವ ರೀತಿಯಾಗಿ ಏನೇನೆಲ್ಲ ತೊಗೊಂಡು ಬಂದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ ಏನೇನು ತೊಗೊಂಡು ಬಂದಿದ್ದೀವಿ ಅಂತ. ಇದೀಗ ಇದು ನೋಡ್ತಿರ್ಬೋದು, ಇವೆರಡು ಮ್ಯಾಟು. ನಾವು ಒಂದು ಮ್ಯಾಟ್ಗೆ ನೀವು ಡಿಮಾರ್ಟ್ಗೆ ಹೋಗ್ತೀನಿ, ಈ ಮ್ಯಾಟ್ನ ತಗೋತೀನಿ ಅನ್ನೋದಾದರೆ ಇದಕ್ಕೆ 180 ಅಥವಾ 190 ರುಪೀಸ್ ತೊಗೋತಾರೆ. ನಾನು ಈ ಎರಡು ಮ್ಯಾಟ್ಗೆ ಬಂದುಬಿಟ್ಟು 200 ರುಪೀಸ್ ಕೊಟ್ಟೆ. ಈ ಪ್ಯಾಂಟು ನಮ್ಮ ಪಾಪು ಸೈಜು. ಇದು 100ಗೆ 3 ತೊಗೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡು ಬಂದೆ. ಟೀ ಶರ್ಟ್ಸು ನಮ್ಮ ಪಾಪುಗೆ ಅಂತ ಡೈಲಿ ವೇರ್ಗೆ ಅಂತ ತೊಗೊಂಡು ಬಂದೆ. ಇದು ಅಷ್ಟೇ 100ಗೆ 3. ಇನ್ನು ಈಗ ನೀವು ನೋಡ್ತಿರ್ಬೋದು ಈ ಶರ್ಟ್ಗಳು, ಟೀ ಶರ್ಟ್ ಡೈಲಿ ಯೂಸ್ಗೆ ಅಂತ. ಇದು ಬರೀ 150 ರುಪೀಸು. ತುಂಬಾ ಚೆನ್ನಾಗಿದೆ, ನೋಡ್ತಿರ್ಬೋದು ನೀವು. ಇದು ಕವರ್ ತೆಗೆದು ತೋರಿಸ್ತೀನಿ ಬೇಕಾದರೆ. ಅಂತ ಮೆಟೀರಿಯಲು ಸಹ ತುಂಬಾ ಚೆನ್ನಾಗಿದೆ. ಬಟ್ಟೆ ಇದು ಅಷ್ಟೇ ನನ್ನ ಹಸ್ಬೆಂಡ್ ತಗೊಂಡಿರೋದು. ಇದು 150 ರುಪೀಸ್ ಅಷ್ಟೇ, 150 ರುಪೀಸು. ಇನ್ನು ಈ ಪ್ಯಾಂಟ್ ನೀವು ನೋಡ್ತಿರ್ಬೋದು, ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಮೇಲೆ ಪ್ರೈಸ್ ಬಂದ್ಬಿಟ್ಟು 399 ಇದೆ. ಬಟ್ ಇದು ಒಂದು ಪ್ಯಾಂಟ್ ಬಂದ್ಬಿಟ್ಟು 250 ರುಪೀಸು. ಅಂದರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡೋದಾದರೆ. ತುಂಬ ಇಷ್ಟ ಆಯಿತು. ಸೊ ಈ ಥರ ನಾನು 3 ಪ್ಯಾಂಟ್ನ ತೊಗೊಂಡು ಬಂದಿದ್ದೀನಿ. ಮೆನ್ಸ್ಗಂತೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ. ಸಂಡೇ ಬಜಾರ್ಗೆ ಹೋದರೆ ಗರ್ಲ್ಸ್ಗಿಂತ ಮೆನ್ಸ್ದು ತುಂಬ ಚೆನ್ನಾಗಿದೆ. ನೀವು ಬಂದಿದ್ದು ಜಸ್ಟ್ 150 ರುಪೀಸ್ ಅಷ್ಟೇ. 150 ರುಪೀಸ್ಗೆ ತೊಗೊಂಡು ಬಂದಿದ್ದು. ಇರ್ಬೋದು ಸಾಕ್ಸು. ಇದು 80 ರುಪೀಸ್ಗೆ 3 ತೊಗೊಂಡು ಬಂದಿದ್ದು. ರಿಬ್ಬನ್ಸ್ಗಳು ನೀವು ನೋಡ್ತಿರ್ಬೋದು, ಇದು ರಿಬ್ಬನ್ಸು. ಇದು 100 ರುಪೀಸ್ ಏನೋ ಕೊಟ್ಟು ತೊಗೊಂಡ್ವಿ ನಾವು. ಚೆನ್ನಾಗಿದೆ, ಎಲ್ಲ ಸೀರೆ ಮ್ಯಾಚಿಂಗ್ ಹಾಕೊಬೋದು ಅಂತ ಅಂದ್ಬಿಟ್ಟು ತೊಗೊಂಡ್ರೆ. ಕ್ಲಿಪ್ಪು, ಇದೊಂದು ಕ್ಲಿಪ್ಪು, ಮತ್ತು ಇದು ನಮ್ಮ ಪಾಪಗೆ ಹಾಕೋ ಕ್ಲಿಪ್ ಅಂತ ತೊಗೊಂಡಿದ್ದೀನಿ. ಕೂದಲು ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದೆ ಅಂತ ತೊಗೊಂಡಿದ್ದೀನಿ. ಇಯರಿಂಗ್ಸು 2 ತೊಗೊಂಡಿದ್ದೀನಿ. 20 ರೂಪಾಯಿ ಒಂದು, ಇದು 20 ರುಪೀಸ್ ಒಂದು ಪೀಸು. ಇದು 40 ರುಪೀಸ್ದು ಒಂದು ಪೀಸು. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸು. ಇದು ಮ್ಯಾಟೆ. ನಾನು ಇದು 3 ಪೀಸ್ ತೊಗೊಂಡಿದ್ದೀನಿ. ಒಂದು ಬಂದ್ಬಿಟ್ಟು 150 ರುಪೀಸ್. ನೀವು ಇದು ಬೇರೆ ಕಡೆ ತೊಗೋತೀವಿ ಅಂದ್ರೂ ತುಂಬಾ ಕಾಸ್ಟ್ ಜಾಸ್ತಿ ಹೇಳ್ತಾರೆ. ಸೊ ಚೆನ್ನಾಗಿ ಹಿಂದೆಗಡೆ ನೋಡ್ತಿರ್ಬೋದು ನೀವು, ರಫ್ ಇದೆ, ಜಾರ್ಖಂಡ್ ಬೀಳ್ತಾರೆ ಅನ್ನೋದು ಇಲ್ಲ. ಡೋರ್ ಮ್ಯಾಟಿಗೆ ತುಂಬಾ ಚೆನ್ನಾಗಿದೆ, ಮೇನ್ ಡೋರಿಗೆ ಹಾಕೋದಕ್ಕೆ. ಸೊ ಫ್ರೆಂಡ್ಸ್, ಇಷ್ಟು ಇದು ಹೊರಗಡೆ ತೊಗೊಂಡ್ರೆ ಒಂದು 1000 ಮೇಲೆ ಹೇಳ್ತಾರೆ. ಶೂ ಇದೆ, ಅದು ಕ್ವಾಲಿಟಿನೂ ಚೆನ್ನಾಗೈತೆ. ಇದು ಬಂದ್ಬಿಟ್ಟು ಬರೀ 300 ರುಪೀಸು ಶೂ. ಮತ್ತು ಇದು ದೇವ್ರ ಮನೆಗೆಲ್ಲ ಯೂಸ್ ಮಾಡ್ತಾರೆ ಕಸ್ಮರ. ಇದು ಹೊರಗಡೆ ತೊಗೊಂಡ್ರೆ 60 ರುಪೀಸು. ಇಲ್ಲೇ ತೊಗೊಂಡ್ರೆ ಬರೀ 20 ರುಪೀಸು ಸಿಕ್ಕಿದೆ ನನಗೆ. ಮತ್ತು ಇದು ನಾನು ನೈಟ್ ಡ್ರೆಸ್ ತೊಗೊಂಡೆ. ಇದು ಬಂದ್ಬಿಟ್ಟು 250 ಹೇಳಿದ್ರು. ಚೆನ್ನಾಗಿದೆ, ಬಟ್ಟೆ ಮಾತ್ರ ತುಂಬ ಚೆನ್ನಾಗೈತೆ ಹೇಳಬೇಕು ಅಂದರೆ. ಇದಕ್ಕೆ 250 ಹೇಳಿದರು.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಚಿಕ್ಕಪೇಟೆಯಲ್ಲಿ ನಾನು ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ. ತುಂಬಾ ಚೆನ್ನಾಗಿತ್ತು. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಹೋಗಿ ಶಾಪ್ ಮಾಡಿ ನಿಮ್ಮ ಅನಿಸಿಕೆನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು, 7:30ಗೆಲ್ಲ ಹೋದರೆ ಒಳ್ಳೆಯದು. ಸೊ ಇನ್ನು ಈ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ,